ನೀನೊಂದು ಕಂದಮ್ಮ, ನಿನಗೆ ಇನ್ನೊಂದು ಕಂದಮ್ಮ. ಆಹಾ, ನೀನೆಲ್ಲಿ ನೆಂದ್ಬಿಡ್ತೀವ ಅಂತ ನಿಮ್ಮ ಅಮ್ಮನಿಗೆ ಭಯ, ನಿಮ್ಮ ಅಮ್ಮ ಎಲ್ಲಿ ನೆಂದ್ಬಿಡ್ತಾಳೋ ಅಂತ ನಿನಗೆ ಆತಂಕ. ಇದು ಏನೆಂದು ಹೆಸರಿಡಲಿ ಚಿತ್ರದ ಟ್ರೈಲರ್ ಝಲಕ್. ಟ್ರೈಲರ್ ನೋಡಿದ್ರೇನೆ ನಿಮಗೆ ಸಮಥಿಂಗ್ ಸ್ಪೆಷಲ್ ಅನ್ನಿಸ್ತಿರ್ಬೇಕು ಅಲ್ವಾ? ಹೌದು, ಇದು ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಡಿಫರೆಂಟ್ ಅನಿಸೋ ಸಿನಿಮಾನೇ. ಅದು ಹೇಗೆ ಅನ್ನುವುದನ್ನ ಹೇಳುವುದಕ್ಕೂ ಮೊದಲು ನಿಮಗೆ ಚಿತ್ರ ತಂಡವನ್ನ ಪರಿಚಯಿಸಿ ಬಿಡ್ತೀವಿ, ಕೇಳಿ. ಕಳಿಸ್ಕೊಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಮದುವೆ ಆಗಲ್ಲ. ಅನು, ಆದಷ್ಟು ಬೇಗ ನಾವಿಬ್ರು ಇಲ್ಲಿಂದ. ಏನೆಂದು ಹೆಸರಿಡಲಿ ಕಿರುತೆರೆ ಪ್ರತಿಭೆ ರವಿ ಬಸಪ್ಪದೊಡ್ಡಿ ನಿರ್ದೇಶನವಿರೋ ಸಿನಿಮಾ. ಶುಗರ್ ಕ್ಯೂಬ್ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ಶ್ರುತಿ ಕುಲಕರ್ಣಿ, ಶ್ರೀನಿವಾಸ್ ಕುಲಕರ್ಣಿ ನಿರ್ಮಾಣದಲ್ಲಿ ತಯಾರಾಗಿರೋ ಸಿನಿಮಾ. ಮಂಜುನಾಥ್ ನಾಯಕ್ ಛಾಯಾಗ್ರಹಣ, ಸುರೇಂದ್ರನಾಥ್ ಬಿಆರ್ ಸಂಗೀತ ಸಂಯೋಜಿಸಿರೋ ಸಿನಿಮಾ. ಈ ಕಡೆ ಅವ್ರ ತಂದೆಗೂ ಬೇಜಾರಾಗಬಾರ್ದು, ಇವರಿಬ್ರು ಒಂದಾಗಬೇಕು. ಆದ್ರೆ ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಕಿರುತೆರೆ ಪ್ರತಿಭೆ ಅರ್ಜುನ್ ನಾಯಕನಾಗಿ ಕಾಣಿಸಿಕೊಂಡಿರೋ ಈ ಚಿತ್ರಕ್ಕೆ ನಾಯಕಿಯಾಗಿ ರೋಜಾ ಅನ್ನು ನವ ಪ್ರತಿಭೆ ಅಭಿನಯಿಸಿದ್ದಾರೆ. ಇವರ ಜೊತೆಗೆ ಬಿರಾದಾರ್, ಮಿಲಿಂದ್ ಗುಣಜಿ, ಸಂಕೇತ್ ಕಾಶಿ, ಸುನೇತ್ರಾ ಪಂಡಿತ್ ಹಾಗೂ ಬೇಬಿ ಸೇವಂತಿ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರೋ ಟ್ರೈಲರ್ ಮತ್ತು ಸಾಂಗ್ಸ್ ಏನೆಂದು ಹೆಸರಿಡಲಿ ಸಿನಿಮಾದ ಮೇಲೆ ವಿಶೇಷ ನಿರೀಕ್ಷೆಯನ್ನ ಹುಟ್ಟಿಸಿದ್ದು ಇದೀಗ ಚಿತ್ರತಂಡ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿದೆ. ಜೊತೆಗೆ ಚಿತ್ರದ ಒಂದಷ್ಟು ವಿಶೇಷತೆಗಳನ್ನ ಬಿಚ್ಚಿಟ್ಟಿದೆ. ಫೆಬ್ರವರಿ 10ಕ್ಕೆ ಏನೆಂದು ಹೆಸರಿಡಲಿ ರಾಜ್ಯದಾದ್ಯಂತ ರಿಲೀಸ್. 2 ಕಥೆ, 3 ಪಾತ್ರಗಳು, ಅದ್ಧೂರಿ ಮೇಕಿಂಗ್. ಮ್ಯೂಸಿಕಲ್ ಲವ್ ಸೆಂಟಿಮೆಂಟ್ ಥ್ರಿಲ್ಲರ್ ಏನೆಂದು ಹೆಸರಿಡಲಿ. ಒಂದು ಮುತ್ತು ಪ್ರೀತಿ, ಮತ್ತೊಂದು ಅಮ್ಮ ಮಗಳ ಬಾಂಧವ್ಯ. ಈ ಮೂವರ ನಡುವೆ ಬಿಡಿಸಲಾಗದ ಅನುಬಂಧವೇ ಏನೆಂದು ಹೆಸರಿಡಲಿ. ಏನೆಂದು ಹೆಸರಿಡಲಿ ಸಿನಿಮಾ 2 ಕಥೆ, 3 ಮೇಜರ್ ಪಾತ್ರಗಳಿರೋ ಸಿನಿಮಾ. ಮ್ಯೂಸಿಕ್ ನ ಬೇಸ್ಡ್ ಮಾಡಿ ಪ್ರೆಸೆಂಟ್ ಮಾಡಿರುವ ಈ ಸಿನಿಮಾದಲ್ಲಿ ಲವ್ ಜೊತೆಗೆ ಸೆಂಟಿಮೆಂಟ್ ಬ್ಲೆಂಡ್ ಆಗಿದೆಯಂತೆ. ಇಷ್ಟು ಬ್ಯೂಟಿಫುಲ್ ಆಗಿದ್ರು ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಾನೇ ಇತ್ತು. ವಾಟ್ ಈಸ್ ದಟ್ ಅನ್ನೋ ಪ್ರಶ್ನೆ ಹುಟ್ಕೊಂಡಾಗ ಉತ್ತರ ಆಗಿ ಬಂದವಳೆ ನನ್ನ ಅನು. ಆಗಲೇ ಹೇಳಿದಂತೆ ಏನೆಂದು ಹೆಸರಿಡಲಿ ಸಿನಿಮಾದಲ್ಲಿ ಕಥೆಗೆ ಎಷ್ಟು ಒತ್ತು ಕೊಡಲಾಗಿದೆಯೋ ಮ್ಯೂಸಿಕ್ಗೂ ಅಷ್ಟೇ ಒತ್ತು ಕೊಡಲಾಗಿದೆಯಂತೆ. ಹಾಗಾಗಿ ಈ ಸಿನಿಮಾದಲ್ಲಿ ಎಲ್ಲಾ ದೊಡ್ಡ ಸಿಂಗರ್ಗಳೇ ಹಾಡುಗಳನ್ನ ಹಾಡಿರುವುದು ವಿಶೇಷ. ಅರ್ಮಾನ್ ಮಲಿಕ್, ಪಲಕ್ ಮುಚ್ಚಲ್, ಶಂಕರ್ ಮಹದೇವನ್ ಮತ್ತು ಒಂದು ಹಾಡನ್ನ ಜೋಗಿ ಪ್ರೇಮ್ ಅವರು ಕೂಡ ಹಾಡಿರುವುದು ಸ್ಪೆಷಲ್. ಅಂದಹಾಗೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಲು ಪತ್ರಿಕಾಗೋಷ್ಠಿ ಕರೆದಿದ್ದ ಚಿತ್ರತಂಡ ಸಿನಿಮಾದ ವಿಶೇಷತೆಗಳ ಬಗ್ಗೆ ಫಿಲ್ಮಿ ಫಂಡಾದೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಎಲ್ಲರೂ ಜನಗಳು ನನ್ನ ಮೊದಲ ಪ್ರಯತ್ನ, ನಿರ್ದೇಶಕರದು ಕೂಡ ಮೊದಲ ಪ್ರಯತ್ನ, ಪ್ರೊಡ್ಯೂಸರ್ದು ಕೂಡ ಮೊದಲ ಪ್ರಯತ್ನ, ಟೋಟಲಿ ಎಂಟೈರ್ ಟೀಮ್ದು ಇದು ಫಸ್ಟ್ ಅಟೆಂಪ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ ಒಂದು ಯಂಗ್ಸ್ಟರ್ ಟೀಮ್ನ, ಒಂದು ಹೊಸ ತಂಡನ ಪ್ರೋತ್ಸಾಹ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ. ನಮ್ಮ ಸಿನಿಮಾದ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟೇ ಸ್ಟ್ರಾಂಗ್ ಆಗಿ ಇಟ್ಸ್ ಎ ಮ್ಯೂಸಿಕಲ್ ಜರ್ನಿ ಇರುವಂಥ ಒಂದು ಸಿನಿಮಾ. ಜೊತೆಗೆ ಆ 3 ಪಾತ್ರಗಳ ಮಧ್ಯೆ ಇರುವಂಥ ಒಂದು ಅನನ್ಯ ಅನುಬಂಧ, ಓವರಾಲ್ ಕಂಟೆಂಟ್ ಸಿನಿಮಾದ್ದು. ಒಟ್ಟಾರೆ ಏನೆಂದು ಹೆಸರಿಡಲಿ ಸಿನಿಮಾದ ಕಥೆಯ ಬಗ್ಗೆ ಕೇಳ್ತಾ ಇದ್ರೆ, ಮೇಕಿಂಗ್ ನ ನೋಡ್ತಿದ್ರೆ ಈ ಸಿನಿಮಾ ಸಮಥಿಂಗ್ ಮ್ಯಾಜಿಕ್ ಮಾಡುವ ಸೂಚನೆ ಸಿಗ್ತದೆ. ಅಂದಹಾಗೆ ಮೈಸೂರು ಟಾಕೀಸ್ನ ಜಾಕ್ ಮಂಜು ವಿತರಣೆಯಲ್ಲಿ ಇದೇ ಶುಕ್ರವಾರ ಅಂದ್ರೆ 10ನೇ ತಾರೀಕು ರಾಜ್ಯದಾದ್ಯಂತ ರಿಲೀಸ್ ಆಗ್ತದೆ. ನಾನಾ ನಿಮ್ ತಾಯಿನ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಈ ಭಾವಕ್ಕೆ